ಹಲೋ ಗೆಳೆಯರೇ, ಲರ್ನ್ ಎಫ್ ಐ ಕನ್ನಡ ಹಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಭಾರತಕ್ಕೆ ಬಂದಂತಹ ಪ್ರಮುಖ ವ್ಯಕ್ತಿಗಳಾದ ಕೆಬ್ರಾಲ್, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಫ್ರಾನ್ಸಿಸ್ ಡಿ ಅಲ್ಮೇಡಾ ಹಾಗೂ ರಾಣಿ ಅಬ್ಬಕ್ಕದೇವಿ ಮತ್ತು ಚೆನ್ನಬೈರಾದೇವಿ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಪೋರ್ಚುಗೀಸರ ಏಳಿಗೆ ವ್ಯಾಪಾರ ಹೇಗಿತ್ತು, ಅವರ ಅವನತಿ ಹೇಗಾಯಿತು ಎಂದು ನೋಡೋಣ. ಬನ್ನಿ, ಆಗಿದ್ದರೆ ತಡ ಏಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೋರ್ಚುಗೀಸರ ಏಳಿಗೆಗೆ ಕಾರಣಗಳು. ಪೋರ್ಚುಗೀಸರು ಭಾರತದಲ್ಲಿ ಬಲಿಷ್ಠರಾಗಲು ಕೆಲವು ಪ್ರಮುಖ ಕಾರಣಗಳಿವೆ. 1. ಯುರೋಪಿನ ಪೈಪೋಟಿ ಇರಲಿಲ್ಲ. ಪೋರ್ಚುಗೀಸರು ಭಾರತಕ್ಕೆ ಬಂದಾಗ ಇತರ ಯುರೋಪಿನ ರಾಷ್ಟ್ರಗಳು ಭಾರತಕ್ಕೆ ಇನ್ನೂ ಬಂದಿರಲಿಲ್ಲ. ಸಮುದ್ರ ಅನ್ವೇಷಣೆಯಲ್ಲಿ ತೊಡಗಿದ ಪ್ರಮುಖ ರಾಷ್ಟ್ರಗಳು ಪೋರ್ಚುಗಲ್, ಸ್ಪೇನ್, ಇಂಗ್ಲೆಂಡ್, ಫ್ರಾನ್ಸ್ ಮತ್ತು ಹಾಲೆಂಡ್. ಆದರೆ ಹೆಚ್ಚಿನ ಪೈಪೋಟಿ ಸ್ಪೇನ್ ಮತ್ತು ಪೋರ್ಚುಗಲ್ ನಡುವೆ ಇತ್ತು. ಈ ಎರಡು ರಾಷ್ಟ್ರಗಳ ನಡುವೆ ಒಪ್ಪಂದದ ಮುಖಾಂತರ ಸಮುದ್ರಾನ್ವೇಷಣೆ ನಡೆಯಿತು. ಆ ಒಪ್ಪಂದ ಯಾವುದು, ಯಾವಾಗ ನಡೆಯಿತು, ಅದರ ಪರಿಣಾಮಗಳು ಮತ್ತು ಮಹತ್ವಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಯೋಣ. 2. ಪೋಪ್ ಮತ್ತು ಪೋರ್ಚುಗಲ್ ರಾಜರ ಸಹಾಯ. ಕ್ರೈಸ್ತ ಧರ್ಮವನ್ನು ಹರಡುವ ಉದ್ದೇಶದಿಂದ ಪೋಪ್ ಮತ್ತು ಪೋರ್ಚುಗಲ್ ರಾಜರು ಅವರಿಗೆ ಆರ್ಥಿಕ ಮತ್ತು ಸೈನಿಕ ಸಹಾಯ ಮಾಡಿದರು. 3. ವಿಜಯನಗರ ಸಾಮ್ರಾಜ್ಯದೊಂದಿಗೆ ಉತ್ತಮ ಸಂಬಂಧ. ಪೋರ್ಚುಗೀಸರು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದರು. ಇದರಿಂದ ಅವರಿಗೆ ವ್ಯಾಪಾರ ಮಾಡಲು ಸುಲಭವಾಯಿತು. 4. ಅತ್ಯುತ್ತಮ ನೌಕಾಪಡೆ. ಪೋರ್ಚುಗೀಸರ ನೌಕಾಪಡೆ ಬಹಳ ಶಕ್ತಿಶಾಲಿಯಾಗಿತ್ತು. ಸಮುದ್ರದಲ್ಲಿ ಇವರು ಪ್ರಾಬಲ್ಯ ಸಾಧಿಸಿ ವ್ಯಾಪಾರ ಮಾರ್ಗಗಳನ್ನು ನಿಯಂತ್ರಿಸಿದರು. 5. ಕಾರ್ಟಾಜ್ ವ್ಯವಸ್ಥೆ. ಪೋರ್ಚುಗೀಸರು ಸಮುದ್ರದಲ್ಲಿ ಸಾಗುವ ಹಡಗುಗಳಿಗೆ ಕಾರ್ಟಾಜ್ ಎಂಬ ಅನುಮತಿ ಪತ್ರವನ್ನು ಕಡ್ಡಾಯ ಮಾಡಿದರು. ಇದರಿಂದ ಸಮುದ್ರ ವ್ಯಾಪಾರವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟರು. ಭಾರತಕ್ಕೆ ಪರಿಚಯಿಸಿದ ಪದಾರ್ಥಗಳು. ಪೋರ್ಚುಗೀಸರು ಭಾರತಕ್ಕೆ ಅನೇಕ ಹೊಸ ಬೆಳೆಗಳನ್ನು ಪರಿಚಯಿಸಿದರು. ಇವು ಇಂದು ನಮ್ಮ ಆಹಾರ ಪದ್ಧತಿಯ ಭಾಗವಾಗಿವೆ. ಅವುಗಳಲ್ಲಿ ಪ್ರಮುಖವಾದವು ಅನಾನಸ್, ಆಲೂಗಡ್ಡೆ, ನೆಲಗಡಲೆ, ಮೆಣಸಿನಕಾಯಿ, ಟೊಮೊಟೊ, ಪಪ್ಪಾಯ, ತಂಬಾಕು, ಗೋಡಂಬಿ. ಇವುಗಳಲ್ಲಿ ಕೆಲವು ಬೆಳೆಗಳು ದಕ್ಷಿಣ ಅಮೆರಿಕಾದಿಂದ ಭಾರತಕ್ಕೆ ಬಂದವು. ಪೋರ್ಚುಗೀಸರ ವಿಶೇಷ ಅಂಶಗಳು. ಪೋರ್ಚುಗೀಸರ ಬಗ್ಗೆ ಕೆಲವು ಆಸಕ್ತಿಕರ ಅಂಶಗಳು ಇವೆ. ಗೋಡಂಬಿಯನ್ನು ಸುಳ್ಳು ಹಣ್ಣು ಎಂದು ಕರೆಯುತ್ತಾರೆ. 1556ರಲ್ಲಿ ಗೋವಾದಲ್ಲಿ ಭಾರತದಲ್ಲೇ ಮೊದಲ ಮುದ್ರಣ ಯಂತ್ರವನ್ನು ಸ್ಥಾಪಿಸಲಾಯಿತು. ರಾಷ್ಟ್ರಕೂಟರ ಕಲಾಕೇಂದ್ರವಾದ ಎಲಿಫೆಂಟಾ ಗುಹೆಗಳಿಗೆ ಎಲಿಫೆಂಟಾ ಎಂಬ ಹೆಸರು ನೀಡಿದವರು ಪೋರ್ಚುಗೀಸರು. ಪೋರ್ಚುಗೀಸರು ಗೋವಾ, ದಿಯು ಮತ್ತು ದಮನ್ ಪ್ರದೇಶಗಳನ್ನು ಹಲವು ವರ್ಷಗಳ ಕಾಲ ಆಡಳಿತ ನಡೆಸಿದರು. ಪೋರ್ಚುಗೀಸರ ಆಡಳಿತದ ಅಂತ್ಯ. ಪೋರ್ಚುಗೀಸರು ಗೋವಾ, ದಿಯು ಮತ್ತು ದಮನ್ ಪ್ರದೇಶಗಳನ್ನು ಸುಮಾರು 1961ರವರೆಗೆ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡಿದ್ದರು. ಆದರೆ 1961ರಲ್ಲಿ ಭಾರತ ಸರ್ಕಾರ ಆಪರೇಷನ್ ವಿಜಯ್ ಎಂಬ ಸೈನಿಕ ಕಾರ್ಯಾಚರಣೆ ನಡೆಸಿತು. ಈ ಕಾರ್ಯಾಚರಣೆಯ ಮೂಲಕ ಗೋವಾ, ದಿಯು ಮತ್ತು ದಮನ್ ಪ್ರದೇಶಗಳನ್ನು ಭಾರತಕ್ಕೆ ವಶಪಡಿಸಿಕೊಂಡು ಪೋರ್ಚುಗೀಸರನ್ನು ಭಾರತದಿಂದ ಹೊರಹಾಕಲಾಯಿತು. ಹೀಗಾಗಿ ಒಂದು ವಿಶೇಷ ಸಂಗತಿಯೇನೆಂದರೆ, ಯುರೋಪಿಯನ್ನರಲ್ಲಿ ಭಾರತಕ್ಕೆ ಮೊದಲು ಬಂದವರು ಪೋರ್ಚುಗೀಸರು ಮತ್ತು ಕೊನೆಗೆ ಭಾರತವನ್ನು ಬಿಟ್ಟವರು ಪೋರ್ಚುಗೀಸರೇ ಆಗಿದ್ದಾರೆ. ಪೋರ್ಚುಗೀಸರ ಅವನತಿಗೆ ಕಾರಣಗಳು. ಪೋರ್ಚುಗೀಸರ ಶಕ್ತಿ ನಿಧಾನವಾಗಿ ಕುಸಿಯಲು ಹಲವಾರು ಕಾರಣಗಳಿದ್ದವು. 1. ಅಧಿಕಾರಿಗಳ ಭ್ರಷ್ಟಾಚಾರ. ಪೋರ್ಚುಗೀಸರ ಅಧಿಕಾರಿಗಳಿಗೆ ಕಡಿಮೆ ಸಂಬಳ ನೀಡಲಾಗುತ್ತಿತ್ತು. ಇದರಿಂದ ಹಲವರು ಭ್ರಷ್ಟಾಚಾರಕ್ಕೆ ಒಳಗಾಗಿ ತಮ್ಮ ವೈಯಕ್ತಿಕ ಲಾಭವನ್ನು ಮಾತ್ರ ನೋಡಲು ಆರಂಭಿಸಿದರು. ಇದರ ಪರಿಣಾಮವಾಗಿ ರಾಜ್ಯದ ಆಡಳಿತ ದುರ್ಬಲವಾಯಿತು. 2. ಧಾರ್ಮಿಕ ಹಿಂಸೆ. ಪೋರ್ಚುಗೀಸರು ಭಾರತದಲ್ಲಿನ ಹಿಂದೂಗಳನ್ನು ಬಲವಂತವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸಲು ಪ್ರಯತ್ನಿಸಿದರು. ಇದರಿಂದ ಸ್ಥಳೀಯ ಜನರಲ್ಲಿ ಅಸಮಾಧಾನ ಮತ್ತು ವಿರೋಧ ಹೆಚ್ಚಾಯಿತು. ಈ ಕಾರಣವು ಅವರ ಆಡಳಿತದ ವಿರುದ್ಧ ಜನರ ಅಸಮಾಧಾನವನ್ನು ಹೆಚ್ಚಿಸಿತು. 3. ವಿಜಯನಗರ ಸಾಮ್ರಾಜ್ಯದ ಪತನ. ಪೋರ್ಚುಗೀಸರು ವಿಜಯನಗರ ಸಾಮ್ರಾಜ್ಯದೊಂದಿಗೆ ಸ್ನೇಹಪೂರ್ಣ ಸಂಬಂಧ ಹೊಂದಿದ್ದರು. ವಿಜಯನಗರ ಸಾಮ್ರಾಜ್ಯವು ಅವರಿಗೆ ವ್ಯಾಪಾರ ಮಾಡಲು ಸಹಾಯ ಮಾಡುತ್ತಿತ್ತು ಮತ್ತು ಸಮುದ್ರ ವ್ಯಾಪಾರದಲ್ಲಿ ಬೆಂಬಲ ನೀಡುತ್ತಿತ್ತು. ಆದರೆ 1565ರ ತಾಳಿಕೋಟೆ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯ ಕುಸಿಯಿತು.
ಇದರಿಂದ ಪೋರ್ಚುಗೀಸರು ಪ್ರಮುಖ ರಾಜಕೀಯ ಮತ್ತು ವ್ಯಾಪಾರ ಬೆಂಬಲವನ್ನು ಕಳೆದುಕೊಂಡು ಅವರ ಶಕ್ತಿ ನಿಧಾನವಾಗಿ ಕುಸಿಯತೊಡಗಿತು. 4. ಹೊಸ ಅನ್ವೇಷಣೆಗಳು. ಪೆಡ್ರೋ ಅಲ್ವಾರೆಸ್ ಕೆಬ್ರಾಲ್ ಬ್ರೆಜಿಲ್ ಅನ್ನು ಕಂಡುಹಿಡಿದ ನಂತರ ಪೋರ್ಚುಗೀಸರ ಗಮನ ಹೊಸ ಪ್ರದೇಶಗಳ ಕಡೆಗೆ ತಿರುಗಿತು. ಇದರಿಂದ ಭಾರತದಲ್ಲಿನ ಅವರ ಗಮನ ಮತ್ತು ಶಕ್ತಿ ಕಡಿಮೆಯಾಯಿತು. 5. ಡಚ್ಚರು ಮತ್ತು ಬ್ರಿಟಿಷರ ಆಗಮನ. ನಂತರ ಭಾರತಕ್ಕೆ ಡಚ್ಚರು ಮತ್ತು ಬ್ರಿಟಿಷರು ಬಂದರು. ಇವರ ನೌಕಾಪಡೆ ಮತ್ತು ವ್ಯಾಪಾರ ಶಕ್ತಿ ಹೆಚ್ಚು ಬಲವಾಗಿದ್ದರಿಂದ ಪೋರ್ಚುಗೀಸರು ನಿಧಾನವಾಗಿ ದುರ್ಬಲರಾಗತೊಡಗಿದರು. ಒಟ್ಟಾರೆ ನೋಡಿದರೆ ಪೋರ್ಚುಗೀಸರು ಭಾರತದಲ್ಲಿ ಯುರೋಪಿಯನ್ ಆಡಳಿತಕ್ಕೆ ಬುನಾದಿ ಹಾಕಿದವರು. ಅವರು ಭಾರತದಲ್ಲಿ ವ್ಯಾಪಾರ, ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ಕೆಲವು ಹೊಸ ಅಂಶಗಳನ್ನು ಪರಿಚಯಿಸಿದರು. ಆದರೆ ಭ್ರಷ್ಟಾಚಾರ, ಧಾರ್ಮಿಕ ಹಿಂಸೆ ಮತ್ತು ಇತರ ಯುರೋಪಿಯನ್ ಶಕ್ತಿಗಳ ಪೈಪೋಟಿಯಿಂದ ಅವರ ಶಕ್ತಿ ನಿಧಾನವಾಗಿ ಕುಸಿದು ಕೊನೆಗೆ ಭಾರತದಿಂದ ಹೊರಹಾಕಲ್ಪಟ್ಟರು. ಈ ರೀತಿ ಪೋರ್ಚುಗೀಸರು ಭಾರತಕ್ಕೆ ಬಂದು ಅವರು ಭಾರತೀಯರೊಂದಿಗೆ ವಿವಾಹವಾಗಿ ಇಲ್ಲಿಯೇ ನೆಲೆಯೂರಿದರು. ಇದು ಪೋರ್ಚುಗೀಸರ ಬಗ್ಗೆ ಕನಿಷ್ಠವಾಗಿ ಇರಬೇಕಾದ ಮಾಹಿತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇತಿಹಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.